ಸ್ವಾತಂತ್ರ್ಯದ ಒಂದು ಪರಿಚಯಕ್ಕೆ ತಾಯಿ ವಿದ್ಯಾವತಿಯ ಮಾತಿನ ತ್ಯಾಗದ ನುಡಿಗಳಿಗೆ ಉತ್ತೇಜನಗೊಂಡ ಭಗತ್ ಸಿಂಗ್ ಗಲ್ಲುಗಂಬದ ಕಡೆಗೆ ಕರ್ನಾಟಕ ರಾಜ್ಯ ರವರನ್ನ ಕೂಡ ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಹಾಗೆ ಜವಾಹರ್ಲಾಲ್ ನೆಹರು ಇರ್ಬೋದು, ಮದನ ಮೋಹನ ಮಾಳವೀಯ ಇರ್ಬೋದು, ನೂರಾರು ಸಾವಿರಾರು ಲಕ್ಷಾಂತರ ಹೋರಾಟಗಾರರು ಒಂದು ಮಾಡಿದ ಬಲಿದಾನದ ಫಲವಾಗಿ ಇವತ್ತು ಸುಭಿಕ್ಷವಾಗಿ ಭಾರತ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ತಲೆ ಎತ್ತಿ ನಿಂತಿದೆ. ಇದ ಸ್ವತಂತ್ರ ಎಂಬುದು ಒಂದು ದೇಶ ಪ್ರಜಾಪ್ರಭುತ್ವವಾಗಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿ ತಮ್ಮನ್ನ ತಾವೇ ಆಳ್ವಿಕೆ ಮಾಡಿಕೊಳ್ಳುವಂತಹ ಒಂದು ಪರಿಕಲ್ಪನೆ ಅಷ್ಟೇ ಅಲ್ಲ, ಪ್ರತಿದಿನ ಸ್ವತಂತ್ರ ಬಂದ ನಂತರ ಹಿಮಾಲಯದಲ್ಲಿ -30 ಡಿಗ್ರಿಯಲ್ಲಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶವನ್ನು ಸ್ವತಂತ್ರವನ್ನು ಉಳಿಸಿಕೊಳ್ಳಲಿಕ್ಕೆ ಕಾವಲು ಕಾಯ್ತಿದ್ದಾರೆ. ತಿಂಗಳಾನುಗಟ್ಟಲೆ ಭೂಮಿಗೆ ಬರದೆ ಅಲ್ಲಿಯೇ ಹಡಗಿನಲ್ಲಿ ಅಥವಾ ಸಬ್ಮಿರೈನಲ್ಲಿ ನಮ್ಮ ದೇಶನ ಕಾಯ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ನಾವು ಇಂದು ಪ್ರತಿದಿನ ಸಂತೋಷವಾಗಿ ಬಾಳ್ವಿಕೆ ಮಾಡ್ತಾ ಇದ್ದೀವಿ. ಕಾರಣವಾಗುತ್ತೆ ಎಲ್ಲರೂ ಕೂಡ ಇಂದು ಪ್ರಪಂಚ ನಮ್ಮನ್ನ ನೋಡ್ತಿದೆ. ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇಡೀ ಪ್ರಪಂಚ ನೋಡ್ತಿದೆ. ಅದಕ್ಕೆ ಕಾರಣಕರ್ತರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹನೀಯರು ಹಾಗೂ ಸ್ವತಂತ್ರ ನಂತರ ಈ ದೇಶವನ್ನು ಕಟ್ಟಲಿಕ್ಕೆ ಯಾರೆಲ್ಲ ಸಂಘ ಸಂಸ್ಥೆಗಳಿರ್ಬೋದು, ವಿವಿಧ ಸರ್ಕಾರಗಳಿರ್ಬೋದು, ನಾಗರಿಕರಿರ್ಬೋದು, ಹಾಗೆ ಅಧಿಕಾರಿಗಳಿರ್ಬೋದು, ಯಾರೆಲ್ಲ ಮತ್ತೆ ಪ್ರಮುಖವಾಗಿ ನಮ್ಮ ಕವಿಗಳು, ಈ ಎಲ್ಲರ ಒಂದು ಸಹಕಾರದಿಂದ ಇಂದು ನಾವು ಪ್ರಪಂಚ ಭಾರತವನ್ನು ನೋಡುವಂತಹ ಒಂದು ಪರಿಸ್ಥಿತಿ, ಗುರುತಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ದಿನ. ಹಾಗಾಗಿ ಭಾರತ ಸರ್ಕಾರ ಈ ಒಂದು ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು 9ನೇ ತಾರೀಕಿಂದನೂ ಕೂಡ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಕ್ರಮ ವಹಿಸಿದೆ. ನಾವು ಕೂಡ ತಾಲೂಕಿನಲ್ಲಿ ಪ್ರತಿನಿತ್ಯ ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲಿ ಧ್ವಜ ಆರೋಹಣ ಮಾಡಬೇಕು ಅಂತ ಹೇಳಿ ನಾಗರಿಕರಲ್ಲಿ ಹಾಗೂ ನಮ್ಮ ಪ್ರಮುಖ ಬೀದಿಗಳಲ್ಲಿ ಪ್ರಚಾರ ಮಾಡಿದ್ವಿ. ನಾವು ಭಾಷಣ ಮಾಡ್ತಾ ಇದೀವಿ, ನೀವು ಯಾರು ಕೇಳ್ತಾ ಇಲ್ಲ. ನೋಡಿ ಎಷ್ಟು ಶಬ್ದ ಬರ್ತದೆ. ಎಷ್ಟು ಗ್ರೌಂಡ್ ನ 3 ದಿವಸದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು, MLA ಸಾಹೇಬರು ಸೇರ್ಕೊಂಡು ನಿಮಗೆ ಒಂದು ವ್ಯವಸ್ಥಿತವಾದಂತ ಬಿಸಿಲಲ್ಲಿ ಇರಬಾರ್ದು ಅಂತೇಳಿ ಈ ಒಂದು ನಾವು ಪೆಂಡಲ್ ಹಾಕಿ ಮಾಡಿದ್ದಾರೆ. ಎಲ್ಲ ಇವು ದೇಶದ ವಿಚಾರವನ್ನ, ದೇಶದ ಬಗ್ಗೆ, ಭದ್ರತೆ ಬಗ್ಗೆ ವಿಚಾರಗಳನ್ನ ಹಿರಿಯರು ಹೇಳುವಾಗ ಎಲ್ಲ ಕೇಳಬೇಕು. ಈ ಕೇಳೋಂಥ ವಿಷಯ ಇಲ್ಲದ್ರೆ ಬರಬೇಡಿ. ಇಲ್ಲಿ ವಿಚಾರ ಮಂಡನೆ ಮಾಡುವಾಗ ಎಲ್ಲರೂ ಗಾಂಭೀರ್ಯದಿಂದ ಕಟ್ಟಬೇಕು, ದೇಶ ಕಟ್ಟಬೇಕು, ದೇಶ ಉಳಿಸಬೇಕು, ಸಮಾಜ ಕಟ್ಟಬೇಕು. ಸಾಮಾಜಿಕವಾಗಿ ಏನ್ ಭಾರತದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ರು, ಆ ಬುನಾದಿಯನ್ನ ವಿಚಾರಗಳನ್ನ ತಿಳ್ಕೋಬೇಕು ಅಂತೇಳಿ ಆ ವಿಚಾರನ ಇನ್ನು ಮಂಡನೆ ಮಾಡ್ತಾ ಇರೋದು. ಅದನ್ನೆಲ್ಲ ನೀವು ಸವಿಸ್ತಾರವಾಗಿ ತಿಳ್ಕೋಬೇಕು. ಏನು ಭಾರತ ಮೊದಲು ಮಹಾ ಯೋಧರು ತನ್ನ ಬಲಿದಾನ, ಪ್ರಾಣ ತ್ಯಾಗವನ್ನು ಮಾಡಿ ನಮಗೆ ಇವತ್ತು ಭಾರತ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಹಿಂಸಾಪೂರ್ವಕವಾಗಿ ಆಗಬಾರದು ಅಂತೇಳಿ ಅಹಿಂಸಾವಾದಿಯಾಗಿ ಅಹಿಂಸಾತನದಿಂದ ಭಾರತದ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ನೀವು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಭರಿತವಾದ ಎಲ್ಲವನ್ನ ನೀವು ಕತ್ತು ತೆಗೆದುಕೊಂಡೋಗಿದ್ದೀರಿ. ಈಗಾದರೂ ನಮ್ಮನ್ನ ಬಿಡಿ, ನಾವು ಹಿಂಸಾತ್ಮಕವಾಗಿ ಬರೋದಿಲ್ಲ. ಅಹಿಂಸಾವಾದಿಯಾಗಿ ಮಹಾತ್ಮ ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನೆಹರು ಅವರು, ಇನ್ನ ಮಹಾನ್ ಗಂಡಾತಿ ವ್ಯಕ್ತಿಗಳು ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಅದರಿಂದ ನಾವು ಉಳಿಸೋದು ನಮ್ಮ ಭದ್ರತೆಯನ್ನ, ನಮ್ಮ ದೇಶವನ್ನ ನಮ್ಮ ಕಾಪಾಡಬೇಕಂತೇಳಿ ಈಗಿನ ಮಕ್ಕಳಿಗೆಲ್ಲ ಬುನಾದಿ ಹಾಕ್ಬೇಕಂತೇಳಿ ನೀವೆಲ್ಲ ತಿಳ್ಕೊಳಕ್ ಬಂದಿರೋದು.
ನೀವು ಗಲಾಟೆ ಮಾಡೋಕ್ಕಲ್ಲ. ದೇಶಕ್ಕೋಸ್ಕರ ಯಾರು ತ್ಯಾಗ ಮಾಡಿದ್ರು, ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ರು, ಅವರನ್ನು ನೆನೆಯುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಇರತಕ್ಕಂಥ ದೇಶ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆ ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಕೊಟ್ಟು ಹೋರಾಟಗಳನ್ನು ಮಾಡಿ ಸುಮಾರು 30 ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿಕೊಟ್ಟಂಥ ಮಹನೀಯರಾದಂಥ ಮಹಾತ್ಮ ಗಾಂಧೀಜಿಯವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಇನ್ನು ಹಲವಾರು ಮಹನೀಯರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಬಹಳಷ್ಟು ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಕೊಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶವನ್ನು ಯಾವ ರೀತಿ ಮುನ್ನಡೆಸ್ಬೇಕಂತ ಇವತ್ತು ಮಹಾನುಭಾವರು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅಡಿಯಲ್ಲಿ ಇವತ್ತು ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ. ಇವತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ದೇಶದ ಮೇಲೆ ಅಭಿಮಾನ ಇರಬೇಕು. ಇವತ್ತು ಇಡೀ 195 ದೇಶಗಳಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಬಹುದು, ಶೈಕ್ಷಣಿಕವಾಗಬಹುದು, ಪ್ರತಿಯೊಂದರಲ್ಲೂ ಇವತ್ತು ಮುನ್ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಂತ ಮಾತಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಚೆ ಸ್ವತಂತ್ರ ತರಲಿಕ್ಕೆ ಹಲವಾರು ಮಹಾನ್ ನಾಯಕರುಗಳು ನಮಗೆ ನಮ್ಮ ಜಿಲ್ಲೆಯ ವಿದರೇಶ್ಪತ್ ಅನ್ನುವಂಥ ಗ್ರಾಮದಲ್ಲಿ ಏನಿವತ್ತು ಒಂದು ಕೇಂದ್ರ ಸ್ಥಾನವಾಗಿ ಅಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ಹಲವಾರು ಮಹನೀಯರು 1938ರಲ್ಲಿ ಇವತ್ತು ಸುಮಾರು 32 ಜನ ಆ ಒಂದು ಜಾಗದಲ್ಲಿ ವೀರಮರಣ ಹೊಂದಿರ್ತಾರೆ. ಅವನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅದೇ ರೀತಿ ಏನಿವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾಜಿ ಶಾಸಕರಾದಂಥ ಪಾಪಣ್ಣನವರು ಮತ್ತು ಮಾಜಿ ಶಾಸಕರಾದಂಥ ವೆಂಕಟರಾಯಪ್ಪನವರು, ಇನ್ನೊಬ್ಬರು ಹಿರಿಯರಾದಂಥ ಮೋತ್ಕನಹಳ್ಳಿ ರಾಮಣ್ಣನವರು, ಹಲವಾರು ಮಹಾನುಭಾವರು ಈ ಒಂದು ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಕಾಲ ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಏನಿವತ್ತು ನಮ್ಮ ವಿದ್ಯಾರ್ಥಿಗಳು ತಾವಿಲ್ಲಿದ್ದೀರೋ ನಿಮಗೆ ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ತಾವಿಲ್ಲಿದ್ದೀರಿ. ನೀವು ಪಾಲನೆ ಮಾಡಬಾರ್ದಾಗ್ತಕ್ಕಂಥ ಕೆಲಸ, ನೀವು ಒಂದು ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಈ 3 ಜನ ನೀವು ಪಾಲನೆ ಮಾಡಿದಾಗ ನಿಮ್ಮ ಒಂದು ಜೀವನದಲ್ಲಿ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ದಯಮಾಡಿ ಏನು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ತಾವೆಲ್ಲರೂ ಉಳಿಸ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ